ಮೈಶುಗರ್ ಅಧ್ಯಕ್ಷನಿಗೆ ರೈತರೆಲ್ಲ ಸೇರಿ ಗೇರಾವ್ ಹಾಕಿದಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಆ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಗೇರಾವ್ ಹಾಕಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೈಶುಗರ್ ಅಧ್ಯಕ್ಷ ಗಂಗಾಧರ್. ಮೈಶುಗರ್ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಅವಧಿ ಮೀರ್ತಾ ಇರುವಂತಹ ಕಬ್ಬುಗಳನ್ನು ಇಟ್ಕೊಂಡಿದ್ರು. ಕಬ್ಬು ಕಟಾವಿಗೆ ವಿಳಂಬವನ್ನ ಮಾಡ್ತಾ ಇರುವಂತಹ ಮೈಶುಗರ್ ಮಾಲೀಕರ ವರ್ತನೆಗೆ ಬೇಸತ್ತು ಈ ರೀತಿ ಗೇರಾವ್ ಹಾಕೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಬ್ಬು ಹಾಳಾಗುವಂತಹ ಆತಂಕದಲ್ಲಿ ರೈತರು ಇದ್ದಾರೆ. ಬೆಳೆದಂತಹ ಬೆಳೆಗೆ ತಕ್ಕ ಬೆಲೆ ಇದರಿಂದ ಸಿಗೋದಿಲ್ಲ. ತಮ್ಮ ಪರಿಶ್ರಮ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ತಿದೆ ಅನ್ನೋದು ಅವರ ಆಕ್ರೋಶ. ಹಿಂದೆ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದ್ರು. ನಾವು ಮಂಗಳದಿಂದ ಒಂದು 200 ಸೀಟ್ ರೈತರುಗಳು ಹೋದೋ. DC ಅವ್ರಿಗೂ ಹೇಳ್ದೋ, ಕೈ ಮುಗಿದು ಹೇಳ್ದೋ, ಸರ್ ಕಬ್ಬನ್ನು ಅರಿಕಾವಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಬೇರೆ ಫ್ಯಾಕ್ಟ್ರಿಗೆ ಫ್ರೀ ಬಿಡ್ತೀವಿ ಸರ್ ಅಂತ ಕುಮಾರಣ್ಣ ಕೇಳ್ಕೊಂಡು ಮತ್ತು DC ಅವ್ರಿಗೂ ಹೇಳ್ದೋ. ಆಯ್ತು ಬಿಡಿಸ್ತೀವಿ ಅಂದ್ರು. ನಾವು ಇದು 2 ತಿಂಗಳಾಗಿದೆ, ಇದುವರೆಗೂ ಯಾವ ಗಣನೆಯನ್ನು ತಗೊಂಡಿಲ್ಲ. ಯಾವುದೇ ಫ್ಯಾಕ್ಟ್ರಿ ಸರ್ ಬೇರೆ ಫ್ಯಾಕ್ಟ್ರಿಗೆ ಬಿಡಬೇಡಿ ಅಂತ DC ಅವರೇ ಅನುಮತಿ ಮಾಡಿದ್ದಾರೆ. ಈಗ ಅದನ್ನು ರದ್ದು ಮಾಡಿ ನಮಗೆ ಬೇರೆ ಫ್ಯಾಕ್ಟ್ರಿ ಬಿಡುವಂತ ಆರ್ಡರ್ ಮಾಡ್ಕೊಡ್ಬೇಕು ಸರ್. ರೈತರು ಒಳ್ಳೆ ಏನು ತೊಂದರೆ ಇರಲಿಲ್ಲ. ಈ ಸತಿ ಎಲ್ಲಿಗೂ ಕಡಿಬೇಡಿ ಅಂತ ಎಲ್ಲ ಫ್ಯಾಕ್ಟ್ರಿಗೂ ನೋಟಿಸ್ ಕಳಿಸಿದ್ದಾರೆ. ಅವರು ಫ್ಯಾಕ್ಟ್ರಿ ಅಂತ ನಮ್ಗೆ ಕೇಳಿದ್ರೆ ನಮಗೆ DC ಮುಖಾಂತರ ನೋಟಿಸ್ ಹೋಗೈತೆ ಸ್ವಾಮಿ, ನಾವು ಕಡಿಬೇಡ ನಮ್ಗೆ